ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬಂದ್ಬಿಟ್ಟು ನಾವೆಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ನಾಳೆ ಬಂದ್ಬಿಟ್ಟು ಬೀಗ್ರೂಟ ಇದೆ ಗೈಸ್. ಸೊ ನಾಳೆ ಬಂದ್ಬಿಟ್ಟು ಡೇಟ್ 4th ಆಗಿರುತ್ತೆ, ಇವತ್ತು ಬಂದ್ಬಿಟ್ಟು 3rd ಆಗಿರುತ್ತೆ. ಸೊ ಗೈಸ್ ಏನು ಗೊತ್ತಾ, ಮಾರ್ನಿಂಗ್ಗೆ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬೆಳಗ್ಗೆ ಹೋಗ್ಬಿಟ್ಟಿದ್ದಾರೆ. ಬಿಕಾಸ್ ದೇವರಿಗೆ ಅಭಿಷೇಕ ಪೂಜೆ ಐತೆ ಇವತ್ತು, ಅದಕ್ಕೋಸ್ಕರ ಅವರೆಲ್ಲರೂ ಬೇಗನೆ ಹೋಗಿದ್ದು ಬಂದ್ಬಿಟ್ಟು ಇವಾಗ ಮಧ್ಯಾಹ್ನ ಮೇಲೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋದು ಯಾವ್ರಿಗಪ್ಪ ಅಂದರೆ ಗೈಸ್, ದೇವಳಾಪುರ ಹತ್ರ ದುಬ್ಬಿನಕೆರಮ್ಮ ದೇವಸ್ಥಾನ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಆ್ಯಕ್ಚುಲಿ ಗೈಸ್ ಬೀಗ್ರೂಟ ಮಾಡ್ತಾ ಇರೋದು. ಬರುವೆ ಓಡಿ ಓಡಿ ಒಲಿದು ಬುಲಿವೆ ನೋಡಿ ನೋಡಿ ನಲಿದು ನಲಿವೆ ಹಾಡಿ. ಸೊ ಗೈಸ್ ಆನ್ ದಿ ವೇ ನಾವು ಬಂದುಬಿಟ್ಟು ಹಾಗೆ ಸ್ವಲ್ಪ ಹೊಟ್ಟೆ ಹಸಿತಿದ್ದು ಅಂತ ಪಲಾವ್ ತಿನ್ಕೊಂಡು ಹಾಗೆ ಮತ್ತು ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ತಾನೇ ದೇವಸ್ಥಾನಕ್ಕೆ ರೀಚ್ ಆಗ್ತಾ ಇದ್ದೀವಿ. ಮತ್ತು ಗೈಸ್ ದೇವಸ್ಥಾನ ಇರೋದು ಊರೊಳಗಡೆ ಇದೆ. ಎಲ್ಲ ದೊಡ್ಡಮ್ಮ ಇಲ್ಲಿ ಎಲ್ಲರೂ ಏನು ದೊಡ್ಡಮ್ಮ ಹೆಬ್ಬೆ ಹಾಕೊಂಡು ಕುಡ್ಕೋಬೇಕು. ಏನು ಇವರು ಬಂದು ನಮ್ಮ ಮೊಮ್ಮಗಳು ಗೈಸ್. ನಾವು ಆಲ್ಮೋಸ್ಟ್ 3 years ಆಗಿದೆ ಮೀಟ್ ಆಗಿ. ನಾವು ಮೀಟೇ ಮಾಡಿಲ್ಲ ಗೈಸ್, ಗೊತ್ತಾ. ಐ ಥಿಂಕ್ ನಮ್ಮ ಮನೆ ಗ್ರೂಪ್ ರೇಷ ಲಾಸ್ಟ್ ಅವತ್ತೇ ಗೈಸ್ ಮೀಟ್ ಆಗಿದ್ದು, ಇನ್ನು ಮೀಟೇ ಆಗಿಲ್ಲ. ಸೊ ಗೈಸ್ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಮಾನಸ ಆರ್ಚರ್ ಕನ್ನಡ ವ್ಲಾಗ್ಸ್ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹಾಯ್ ಮಾಡಿ ಆಯ್ತಾ. ಏನ್ ಮಾಡ್ತಿದ್ದೀರಾ ಎಲ್ಲರೂ? ಏನ್ ಮಾಡ್ತಿದ್ದೀರಾ? ಯಾವ್ದಕ್ಕೆ ನಲ್ಲಿ ಏನ್ ವಿಷಯ? ಯಾರ್ದಪ್ಪ? ಯಾರ್ದು? ನಿಮ್ಮ ಅಕ್ಕದು. ನೀವ್ ಹೇಳ್ಬೇಕು. ಹೌದಾ? ಹೇಳು, ಏನೇ ಕೇಳ್ಬೇಕು ಹೇಳು. ಹೇಳ್ ದೊಡ್ಡಮ್ಮ, ಮದ್ವೆ ಹೆಂಗಾಯ್ತು? ಚೆನ್ನಾಗಾಯ್ತು. ಚೆನ್ನಾಗಾಯ್ತಾ? ಇವತ್ತು ನಾಳೆ ಏನು ಬೀಗ್ರೂಟ? ಹೇಳು. ಎಷ್ಟ್ ಗಂಟೆಗೆ ಬಂದ್ರಿ? ಯಾವಾಗ ಬಂದ್ರಿ ನೀವೆಲ್ಲ? ನಾವು ಬೆಳಗ್ಗೆ 7 ಗಂಟೆಗೆ ಹೊರಟ್ವಿ. ಈಗ ನೀ ಬಂದು 11 ಗಂಟೆಗೆ ಹೊರಟ್ವಿ. ಓಕೆ. ಕುಡ್ದ ಕಾಣತ್ತೆ. ಇವರೆಲ್ಲ ನಮ್ಮ ಆಂಟಿ ಗೈಸ್, ಅವರು ನಮ್ಮ ಅಜ್ಜಿ. ಈ ಕಡೆ ನಮ್ಮ ದೊಡ್ಡಮ್ಮ ಇದ್ದಾರೆ. ಕಾಫಿ ತೋರಿಸ್ತಾ ಇಲ್ಲ ಗೈಸ್, ನಮ್ಮ ದೊಡ್ಡಮ್ಮ ಕಾಫಿ ಕುಡಿತಿದ್ದಾರೆ. ಎಲ್ಲರೂ ನೋಡ್ಕೊಬಿಡಿ. ಸೊ ಗೈಸ್ ಹಾಗೆ ನಾವು ಸ್ವಲ್ಪ ವಾಕಿಂಗ್ ಬಂದಿದ್ದೀವಿ. ನಾನು, ನಮ್ಮ ಅಕ್ಕನ ಮಗು, ನಮ್ಮ ಬಾವ ಹಾಗೂ ಮತ್ತು ನಮ್ಮ ತಂಗಿ.
ಕುಸುಮ ಆಚಾರ್ ಲಾಗ್ ಮತ್ತು ಮಾನಸ ಆಚಾರ್ ಲಾಗ್. ಸೊ ಗಾಯ್ಸ್ ಆ ಕಡೆ ಬಂದ್ಬಿಟ್ಟು ಭಟ್ರು ಅಡುಗೆ ಮಾಡ್ತಾ ಇದ್ದಾರೆ. ಗೈಸ್ ಇವತ್ತು ನಾವು ಮಲ್ಕೋಬೇಕಾಗಿರೋದು ಇಲ್ಲೇ ಗೈಸ್. ಆ್ಯಕ್ಚುಲಿ ಇಲ್ಲೇ ಊಟದ ಮನೆ ಆಗಿತ್ತು, ಬಿಕಾಸ್ ಇಲ್ಲಿ ಜಾಗ ಸಾಕಾಗಲ್ಲ ಅಂತ ಆಚೆ ಪೆಂಡಲ್ ಹಾಕಿದ್ದಾರೆ. ಥ್ಯಾಂಕ್ ಯು. ಸೊ ಇವಾಗ ನಾವೆಲ್ಲ ಊಟ ಕೂತ್ಕೊಂಡಿದ್ದೀವಿ. ಕೊಡ್ತಾರೆ ದೊಡ್ಡಮ್ಮ, 5 ಮಿನಿಟ್ಸ್ ಕಾಯಬೇಕು. ಡ್ಯಾನ್ಸ್ ಮಾಡ್ತೀನಿ ಅಂತವ್ರೆ. ನಾನು ಮಾಡ್ತೀನಿ, ನಾನು ನೋಡೋಣ ಅನ್ಕೊಂಡೆ, ನೀವು ಬಂದ್ರೆ ನಾನು ಮಾಡಿಬಿಡ್ತೀನಿ. ಬಳುಕಬೇಡ ಸಿಲ್ಕು, ನೀ ಎಲ್ಲಿಂದ ಬಂದೆ ಹೇಳ್ಬಿಟ್ಟು ಹೋಗಿ ಶ್ರೀರಾಮ್ಪುರದ ಹುಡುಗಿ ಎಲ್ಲ ಸೊಂದಿ ಗೊಂದಿ ಹುಡುಗಿ, ನಾನು ಸುದ್ದಿ 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 ನಿನ್ನ ಅಡ್ಡ ಹುಡ್ಕೊಂಡು ಬಂದೆ. ಮಚ್ಚೀರಿಲೇ ಬಿಡ್ತಾವಳು